ನೋಡಿದ್ರ ದಿವಾಕರ್, ಹೋದ್ ಸಲ ಜಾತಿ ಕೆಲಸ ಮಾಡಿತ್ತು, ಈ ಸಲ ದುಡ್ಡು. ಏನ್ ಸರ್, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಆಗುತ್ತೆ ನಮ್ಮ ಡಿಪಾರ್ಟ್ಮೆಂಟ್, ಪಕ್ಕಾ ಬಿಸಿನೆಸ್ ಸೆಂಟರ್. ಸರ್, ತಮ್ಮ ನೋಡಕ್ಕೆ ಯಾರು KGF ಇಂದ ಬಂದಿದ್ದಾರೆ ಸರ್. ಅವರು ಬ್ರೀಫ್ ಕೇಸ್ ಸಮೇತ ಬಂದಿದ್ದಾರೇನೆಯಾ? ಇಲ್ಲ ಸರ್, ತುಂಬಾ ಏಜ್ ಆಗಿದೆ. ಅವ್ರ ಹೆಸರು ದೊರೆಸ್ವಾಮಿ ಅಂತ, ಫ್ರೀಡಮ್ ಫೈಟರ್ ಅಂತೆ ಸರ್. ಅವರಾ? ಮೈ ಗಾಡ್, ಮೊದಲು ಅವ್ರನ್ನ ಒಳಗೆ ಕಳಿಸು. ಸರಿ ಸರ್. ಸರ್ ಕೂತ್ಕೊಳ್ಳಿ ಸರ್. ನಮಸ್ಕಾರ ಅಜ್ಜ. ಇದು ಸ್ವಾಮಿ ಇವತ್ತಿನ KGF ಕೊಲೆ ಗುಂಡಾಗಿರಿ ಫೀಲ್ಡ್. ಯಾರು ಸ್ವಾಮಿ ನಮ್ಮೂರನ್ನು ಕಾಯೋರು? ಆಗ ಬ್ರಿಟಿಷರ ವಿರುದ್ಧ ಹೋರಾಡೋ ತಾಕತ್ತಿತ್ತು, ಶೆಡ್ ಹೊಡೆದು ನಿಲ್ತಿದ್ದೆ. ಈಗ ವಯಸ್ಸಾಯ್ತು, ಈಗ ನಮ್ಮವರೇ ಬ್ರಿಟಿಷ್ ಅವ್ರಿಗಿಂತ ಕಡೆ ಆಗಿದ್ದಾರೆ. ಅಲ್ಲ, ನಿಮಗೇನಾಗಿದೆ? ಆ ಕಾಕಿಗೇನಾಗಿದೆ? ಧಾಡಿ ಅವನ ಯಾವನೋ ಪುಣ್ಯಾತ್ಮನ್ನ SI ಅಂತ ಕೂಡ್ಸಿದ್ದೀರಿ. 10 ವರ್ಷದಿಂದ ಒಂದೇ ಜಾಗದಲ್ಲಿ ಊಟ ಬಡ್ಕೊಂಡು ಕೂತಿದ್ದಾನೆ. ಆ ಮನುಷ್ಯ ಏನು ಹೊಟ್ಟೆಗೆ ಅನ್ನ ತಿಂತಾನೋ ಇನ್ನೇನಾದ್ರೂ ತಿಂತಾನೋ ಅಂತ ಅನುಮಾನ ನನಗೆ. ಅಜ್ಜ, ಇಲ್ಲಿ ನೋಡಿ, ಅಲೋಕ್ ಕುಮಾರ್ ಅಂತ ಟೈಗರ್ ಅಂತ ಕರೀತಾರೆ ಇವನ್ನ. ಇವನ್ನ ತಗೊಂಡು ಕಂಟ್ರೋಲ್ ರೂಮ್ ಹಾಕಿದ್ದಾರೆ. ಜೈಸಿಂ ರೆಡ್ಡಿ ನೈಟ್ ಕ್ಲಬ್ ನರ್ಸೋರೆಲ್ಲ ಇವನ ಹೆಸರು ಕೇಳಿದ್ರೆ ನಡಕ್ತಾರೆ. ಇವನ್ನ ತಗೊಂಡೋಗಿ ಬಂದಿಖಾನೆ ಇನ್ಚಾರ್ಜ್ ಮಾಡಿದ್ದಾರೆ. ಈ ಗಂಡಸರು ತಳಿಸ್ಕೊಂಡವ್ರನ್ನೆಲ್ಲ ನನ್ನಿಂದ ದೂರ ಹಾಕಿ ಕೆಲ್ಸಕ್ಕೆ ಬಾರ್ ಜಾಗದಲ್ಲಿ ಇಟ್ಟಿದ್ದಾರೆ. ನನ್ ಸುತ್ತ 4 ಜನಗಳನ್ನ ಲಂಚ್ಕೋರನ್ನ ಹಾಕಿದ್ದಾರೆ. ಅಜ್ಜ, ಐ ಆಮ್ ಹೆಲ್ಪ್ಲೆಸ್, ಟೆರಿಬ್ಲಿ ಹೆಲ್ಪ್ಲೆಸ್. ಎಷ್ಟು ಚೆನ್ನಾಗಿ ಕಷ್ಟ ಹೇಳ್ಕೊತೀರ್ರಿ. ಅಂತೂ ನಿಮ್ಮ ಕೈಲಿ ಈ ಕೆಲಸ ಆಗಲ್ಲ ಅನ್ನೆ. ಹೋಗ್ಲಿ ಬಿಡಿ, ಹೋಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ. ಅಜ್ಜ, ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿ. ತಾವಿನ್ ಹೊರಡಿ, ನಾನು ಇದಕ್ಕೆ ವ್ಯವಸ್ಥೆ ಮಾಡ್ತೇನೆ. ನನ್ನನ್ನು ಸಾಗಾಕೋದಕ್ಕೆ ಸುಳ್ಳು ಭರವಸೆ ಕೊಡ್ತಿಲ್ಲ ತಾನೆ? ಖಂಡಿತ ಇಲ್ಲ ಅಜ್ಜ, ತಾವಿನ್ ಹೊರಡಿ, ನಾನು ನೋಡ್ಕೋತೇನೆ. ಬರ್ತೀನಿ. ಏನ್ರಿ ದಿವಾಕರ್, ಇದು ನಮ್ ಕರ್ಮ. ಸರ್, ಹೇಗೂ ರೌಡಿ ನಿರೋಧಕ ದಳ ರಚನೆ ಮಾಡ್ಬೇಕು ಅಂತ ಪ್ಲಾನ್ ಇದೆಯಲ್ಲ, ಆ ಸ್ಕ್ವಾಡನ್ ಮೊದಲು KGFಗೆ ಕಳಿಸ್ಬಾರ್ದು? ದಳ ಏನೋ ರಚಿಸ್ಬೋದ್ರಿ, ಆದ್ರೆ ದಳಪತಿ ಯಾರು? ಟಾರ್ಚ್ ಹಿಡ್ಕೊಂಡು ಹುಡುಕಿದ್ರು ಒಂದ್ ಹೆಸರು ಸಿಗ್ತಾ ಇಲ್ವಲ್ರಿ. ಆ ಹೆಸರು ಲಿಸ್ಟ್ ನಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಹರಿಶ್ಚಂದ್ರಗೆ ಇನ್ನು ಪೋಸ್ಟಿಂಗ್ ಆಗಿಲ್ಲ. ಟುಡೇ ಹೀಸ್ ರಿಪೋರ್ಟಿಂಗ್. ಗುಡ್ ಚಾಯ್ಸ್ ಐಸೆ. ಆದ್ರೆ ದಿವಾಕರ್, ಅವನು ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದಾನೆ. ಮತ್ತೆ ರಿಸ್ಕ್ ತಗೊಳ್ಳೋದು ಸರಿನಾ? ಸಿಂಹದ ಮರಿ ಸರ್ ಅವನು. ಸಾವನ್ನ ಬೆನ್ನು ಕಟ್ಕೊಂಡು ಓಡಾಡೋದು ಅವನಿಗೇನು ಹೊಸ್ತಲ್ಲ. ಆ KGF ರೌಡಿಗಳು ತುಂಬಾ ಕ್ರೂಯಲ್ ಕಣ್ರಿ. ಇವನು ಅಷ್ಟೇ ಸರ್, ರೌಡಿಗಳ ಪಾಲಿಗೆ ರಾಕ್ಷಸ. ಅಲ್ಲ, ರಕ್ಷಕ, ಆರಕ್ಷಕ. ನಾನ್ ಸರಿ ಇಲ್ಲ, ಸೈಲೆಂಟಾಗಿ ಸೈಡಲ್ಲಿ ಇದ್ಬಿಡಿ. ಮಿಸ್ಟರ್ ಹರೀಶ್ ಚಂದ್ರ ಸರ್, ಯು ಆರ್ ಅಪಾಯಿಂಟೆಡ್ ಟು ಲೀಡ್ ದ ಆಂಟಿ ರೌಡಿ ಸ್ಕ್ವಾಡ್. ಎಸ್ ಸರ್. ನಿಮ್ ಸ್ಕ್ವಾಡ್ ನ ಮೊದಲು KGF ಕಳಿಸ್ತಾ ಇದ್ದೀವಿ. ನಂತರ ರೌಡಿಗಳ ಹಾವಳಿ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಡ್ಯೂಟಿ ಮಾಡ್ಬೇಕಾಗತ್ತೆ. ನಿಮಗೆ ಲಿಮಿಟ್ಸ್ ಇರಲ್ಲ. ಓಕೆ ಸರ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಹರೀಶ್, ಆಸ್ ಎ ಕಮಿಷನರ್ ನಾನು ನಿಮಗೆ ಚಾರ್ಜ್ ಕೊಟ್ಟಿದ್ದೀನಿ. ಈಗ ನಿಮ್ಮ ಹಿತೇಶ ಒಂದೆರಡು. ಪ್ಲೀಸ್ ಸರ್, ನಾನು ಯಾರ ಮಾತು ಕೇಳಿಸ್ತಿರ್ಲಿಲ್ಲ. ನಿಮ್ಮ ಸ್ಟ್ರೆಂತ್ ಡೆಡಿಕೇಶನ್ ಬಗ್ಗೆ ನನಗೆ ವಿಶ್ವಾಸ ಇದೆ. ಬೆಂಕಿ ಜೊತೆ ಸರ್ಸಾಡೋದು ನಿಮ್ಗೆ ಹೊಸ್ತಲ್ಲ ಅಂತಲೂ ನನಗೆ ಗೊತ್ತು, ಆದರೆ ಎಚ್ಚರ ತಪ್ಪೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಐ ವಿಲ್. ನಿಮ್ಮ ಟೀಮ್ ಮೆಂಬರ್ಸ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಗೋ ಆನ್ ಮೀಟ್ ದೆಮ್. ಎಸ್, ಗಿರೀಶ್ ನಾಯಕ್, ಡ್ರೈವರ್, ಹೊಯ್ಸಳ 17. ರವಿಶಂಕರ್, ಸಬ್ ಇನ್ಸ್ಪೆಕ್ಟರ್ ಬ್ಯಾಟ್ನಳ್ಳಿ ಪೊಲೀಸ್ ಸ್ಟೇಷನ್. ಗ್ಲಾಡ್ ಟು ಮೀಟ್ ಯು. ನಾಗರಾಜ್ ಗೌಡ, ಸಬ್ ಇನ್ಸ್ಪೆಕ್ಟರ್ JP ನಗರ್. ಗುಡ್. ಬೆಟ್ಟಪ್ಪ, 8 ಕಾನ್ಸ್ಟೇಬಲ್, ಕೆಂಗೇರಿ ಗೇಟ್. ಎಸ್.
ಫಾಲೋ ಮೀ. ಸರ್, ತಂಗವೇಲು, ಸಲ್ವಮಣಿ ಮತ್ತು ತಂಬಿ ಪಳನಿ ಕೃಷ್ಣಗಿರಿಯಿಂದ ಓಡ್ ಬಂದು KGF ಅಲ್ಲಿ ಸೆಟ್ಲ್ ಆಗಿರೋ ಷಣ್ಮುಗ ಮತ್ತು ಪೌಳಿ ಅನ್ನೋರ ಮಕ್ಕಳು. ದರೋಡೆ, ರೋಲ್ ಕಾಲ್, ಕಿಡ್ನಾಪ್ ಇವ್ರ ಮುಖ್ಯ ಕಸುಬು. ಸಾಕಷ್ಟು ರೇಪ್ಗಳು ಮಾಡಿದ್ದಾರೆ. ತುಂಬಾ ಸಿಲ್ಲಿ ಅನ್ನೋ ವಿಷಯಗಳಿಗೆಲ್ಲ ಮರ್ಡರ್ಸ್ ಮಾಡಿದ್ದಾರೆ. ಪೌಳಿ ಅನ್ನೋ ಹೆಂಗಸು ತನ್ನ 3 ಜನ ಮಕ್ಕಳನ್ನು ಚಿಕ್ಕ ವಯಸ್ಸಲ್ಲೇ ಕ್ರೈಮ್ ಗಿಳಿಸಿ ಇವತ್ತು KGF ನರಕ ಆಗೋಕೆ ಕಾರಣ ಆಗಿದ್ದಾರೆ. ಕಂಪ್ಲೇಂಟ್ ನನ್ನ ಮೇಲೆ. ತಂಗ ಮೆಂಟ್ಲು ಅಂತ ಗೊತ್ತು ತಾನೆ? ತಪ್ಪಾಯ್ತಾಣ. ಅಂಗಡಿ ಮಾಲೀಕರ ಸಂಘದಲ್ಲ ಕಂಪ್ಲೇಂಟ್ ಕೊಡು ಅಂದ್ರು ಕೊಟ್ಬಿಟ್ಟೆ. ನನ್ನ ಮಗನೇ ಕರಿ ಯಾವ ಸಂಘ ತಗೊಂಡು ಬರ್ತಾನ ಬರ್ಲಿ. ಊರ್ಲೆ ಎಲ್ಲ ಮುಂಡಾಯಿಸಿ ಚಿನ್ನ ಕದಿತ್ಯಾ ಶೇರ್ ಕುಡ್ರ ಅನ್ನ ಇವಳಗ ಅಂತಲಿಯಾ? ತಗೋ ಪಣ್ಣು ರಾಜಸ್ಥಾನಕ್ಕೆ ಮೆಸೇಜ್ ಪಣ್ಣು. ಏನ್ ಬಾಡಿ ಬರ್ತಾ ಇದೆ, ರಿಸ್ಯೂಮ್ ಮಾಡ್ಕೊಳ್ಳಿ ಅನ್ನು. ಬಿಟ್ಬಿಡ್ತೀನಿ. ಮೊದ್ಲು ರೋಲ್ ಕದೆ ಹೇಳು. ದೇತಾವ್ ಯಾವಳ ಪೂರೇ 10,000 ಯಾರು ಹೇಳದ್ಮೇಲೆ ಹಾಕೋದಕ್ಕೆ 20 ಪೈಸಾ ಕಡಿಮೆ ಆದ್ರೆ ಗೋಡೆ ಮೇಲೆ ಫೋಟೋ ಆಗಿ ನೇತಾಡ್ತತ್ಯ. ನಿನ್ನ ಬಿಡ್ಸ್ಕೊಂಡು ಹೋಗೋದಕ್ಕೆ ಸಾಂಗ್ಲೇನ ಬಿಡ್ತಾನೆ ಅನ್ಕೊಂಡಿದ್ಯಾ? ಏನ್ ತಂಬಿ ಪಳನೆ ಅಣ್ಣೇ ಕ್ರೈಮ್ ಸಿಂಗಲ್ ಸ್ಟಾರ್ ಹುಡ್ಕೊಂಡ್ ಬಂದ್ ಸೀರಿಯಸ್ ಮ್ಯಾಟರ್ ಹೇಳ್ದ ಅಣ್ಣ. ಬಿಸ್ಕೆಟ್ ರೆಡಿ ಮಾಡ್ತಾ ಇದೀವಿ ಅಂತ ಫೋನ್ ಪಣ್ಣು. ಅದಿಲ್ಲ ಅಣ್ಣೆ, ಪೊಲೀಸರು ಬೆಂಗಳೂರಿಂದ ನಿನ್ನ ಎತ್ತಕ್ಕೆ ಸ್ಕೆಚ್ ಹಾಕೊಂಡ್ ಬರ್ತಾವ್ರಂತೆ. ನೋಡು ನಿನ್ನಿಂದ ನಮ್ಗೆ ಎಷ್ಟು ಟೆನ್ಷನ್ ಅಂತ. ಬೆಂಗಳೂರಿಂದಲ್ಲ ಡೆಲ್ಲಿಯಿಂದ ಬಂದ್ರು ಈ ತಂಗಂದ್ ಏನು ಕಿತ್ಕೊಳಕ್ ಆಗಲ್ಲ. ಅಲ್ವಾ ತಿನ್ಸ್ಬಿಡ್ತೀನಿ ಅವ್ರಿಗೂ. ನಾ ಸಿಂಗಲ್ ಸ್ಟಾರ್ ಸೊಲ್ತಾನೆ, ನೀವು ಊರ್ ಬಿಟ್ರೆ ಸೇಫ್ಟಿ ಅಂತ. ಅವ್ರ ಅಪ್ಪಳದ KGF ಮಾತಾಡೋಣ ನೀನು. ಸರವಣ ಇವ್ನ ಎತ್ತಾಕೊಂಡು ಹೋಗಿ ರೋಲ್ ವಾಂಗಿಟ್ವಾಡ. ಸರಿಣ ವಾಂಗಡ ಯಾವನ್ ಬರ್ತಾನೋ ಬರ್ಲಿ ಪಾತ್ಕಲ. ಅದು ರಾಜನ್ ಕೇಪ್ ಸುಜಾತ ಗೊತ್ತಲ್ವಾ? ಅವಳು ತಂಬಿಡ ಈ ಸುಬ್ರಹ್ಮಣ್ಯ ಅಣ್ಣ ಇಲ್ಲ ಮಚ್ಚ. ರಾತ್ರಿ JD ಬಾರ್ ಮುಂದೆ ಒಂದ್ ಚಿನ್ನ ಲಡಾಕಾಯ್ತು. ಬೇಜಾನ್ ಎಗಿರ್ತಾ ಇದ್ದ. ಇಬ್ರು ಎಣ್ಣೆ ಐಟಲ್ ಬೇರೆ ಇದ್ವಾ. ನಿಂಗ್ ಗೊತ್ತಲ್ಲ ಮಚ್ಚ, ನನ್ ಕಾರಲ್ಲಿ ಯಾವಾಗ್ಲೂ ಬ್ಯಾಟ್ ಇದ್ದೇ ಇರುತ್ತೆ. ಮೂಣೆ ಮಾಂಜ ಮಚ್ಚ, ರೈಟ್ ಲೆಗ್ ಲ್ಯಾಪ್ಸ್ ಲೈಟ್ ಅವರು ಪಿಟ್ ಆಯ್ತ. ಏನ ಅರೆಸ್ಟ್? ನಮ್ಮನ್ನ ಅರೆಸ್ಟ್ ಮಾಡೋ ಮೀಟ್ರು ಯಾವ ತುಕಾಲಿ ನಮಗಂಗೈತು ಅಂತ ಕೌನ್ಸಿಲರ್ ಬೇಜಾನ್ ಎಗಿರ್ತಾನೆ ಅನ್ಬಿಟ್ಟು ನಮ್ಮಪ್ಪ ಸೇಫ್ಟಿಗೆ ಅಂದರ್ ಹಾಬಿಡೋ ಮಗ ಅಂದ. ಅತ್ತ ಮಚ್ಚ ಇಲ್ಲೆಲ್ಲ ನಮ್ ಸಿಸೇಂದ್ರ ಮಚ್ಚ ಇರೋದು. ಸಖತ್ ಹವಾ ಮಾಡ್ಕಿದೀನಿ ಮಚ್ಚ. ಸಿಗರೇಟ್ ಎಣ್ಣೆಗೊಂಡು ಪ್ರಾಬ್ಲಮ್ಮೇ ಇಲ್ಲ. ಆನಾ ದಿನ ಈ ಕೆಟ್ಟ ಕಾಕಿ ಮುಂಜಿಗಳು ನೋಡೋದೆ ಒಂದ್ ದೊಡ್ಡ ರೋದ್ನೆ ಮಚ್ಚ. ಎದನ್ನ ಸೆಟ್ ಆದ್ರೆ ಒಂದು ಫೋನ್ ಮಾಡಿ ಮಚ್ಚ, ಒಂದ್ ರೌಂಡ್ ಬಂದ್ ಹೋಗ್ತೀನಿ. ಓಕೆ ಮಚ್ಚ, ಒಂದು ಪ್ರಾಬ್ಲಮ್ ಇಲ್ಲ, ಆರಾಮ್ ಬಾಯ್. ಟೀ ಸೊಲ್ರಾ ಸಾಕ? ಕಷ್ಟಪಟ್ಟು 307 ಮಾಡಿದ್ಯಾ? ಬರೀ ಟೀ ಕೊಟ್ರೆ ಸಾಕೇನೋ? ಸರ್ ಬೇಡ ಸರ್, ನಮ್ಮ ಅಪ್ಪ ಪನ್ಸ್ವಾಮಿ ಖರಾಬ್ ಸೌಂಡ್ ಪಾರ್ಟಿ. ಈ ಊರಿನ ಪಾಲಿಟಿಕ್ಸ್ ನಮ್ಮ ಅಪ್ಪನ ಕೈಲಿದೆ ಗೊತ್ತಾ? ಈ ಹ್ಯಾಂಡ್ ಎಷ್ಟು ಲಕ್ಕಿ ಗೊತ್ತಾ? ಒಂದು ಪಾಲಿಟಿಕ್ಸ್ ಮಾಡೋ ನನ್ನ ಮಕ್ಳು ಸಿಗ್ತಾರೆ, ಇಲ್ಲ ಅಂದ್ರೆ ಅವ್ರ ತಲೆ ಹಿಡಿಯೋ ನನ್ನ ಮಕ್ಳು ಸಿಗ್ತಾರೆ. ಎರಡು ಬೆಣ್ಣನೆ ನನ್ಗೆ. ಬೇಡ ಸರ್, ಈಗಲೇ ಹೇಳ್ತಾ ಇದ್ದೀನಿ ಬೇಡ. ಪೊಲೀಸ್ ಸ್ಟೇಷನ್ ಏನ್ ಸೂಳೆ ಮನೆ ಅನ್ಕೊಂಡಿದ್ಯೋ ಮಗನೇ? ಸಾಹೇಬ್ರಿಗೊಂದು ಫೋನ್ ಹಾಕ್ಲಾ? ನಿಂಗೆ ಹಾಕೋ ತೆವಲು ಅದರಿದ್ರೆ ನನ್ನ ಮಗ ಇರೋ ಬರೋ ದುಡ್ಡನ್ನೆಲ್ಲ ಒಬ್ಬನೇ ಎದೆ ಮೇಲೆ ಹಾಕೊಂಡು ಹೋಗ್ತಾನೆ. ನೀ ಸ್ವಲ್ಪ ಮುಚ್ಕೊಂಡಿರು, ತಗ್ಲಾಕೊಳ್ಳಿ. ಸಾಹೇಬ್ರು ಬಂದ್ರೆ ನೋಡ್ರಿ, ಅವೆಲ್ಲ ಸೀನೆ ಇಲ್ಲ. ವಿಶ್ವಾಸನೇ ಬೇರೆ, ವ್ಯವಹಾರನೇ ಬೇರೆ. ತುಟ್ಟಿನ ವಿಷಯ ಬಿಡಯ್ಯ, ಅದನ್ನ ಕೊಡ್ತಾರೆ. ಆನ ನಮ್ಮ ಪಯ್ಯ ಸೇಫ್ ಆಗಿರ್ಬೇಕು. ಅವನ್ಗೇನೆ ದೊಡ್ಡ ರೋಗ, ಒಳಗಡೆ ದರ್ಬಾರ್ ನಡೆಸ್ತಾ ಇರ್ತಾನೆ. ಕರೆಕ್ಟ್ ಆಗಿ ಲೆಕ್ಕ ಹಾಕಿದ್ರೆ ಎಕ್ಸ್ಟ್ರಾ ಫೀಸ್ ಕೊಡ್ಬೇಕಾಯ್ತು. ನಮಸ್ಕಾರ ಸರ್. ಯಾರೇ ನೀವು? ಸಬ್ ಇನ್ಸ್ಪೆಕ್ಟ್ರು ಹುಚ್ಚಪ್ಪ ಅಂತ ಸರ್. ಯಾವನ್ರಿ ಹೆಸರಿಟ್ಟು ನಿಮ್ಗೆ? ಯಾಕೆ ಸರ್? ಯಾವನೋ ಸರಿಯಾಗಿಟ್ಟಿದ್ದಾನೆ ನೋಡಿ. ಎಲ್ಲಿಗೆ ಹೋಗಿದ್ರಿ? ಅದು ರೌಂಡ್ಸ್ ಸರ್, ರೌಂಡ್ಸ್. ಇವ್ರು ಯಾರು? ನಮ್ಮ ಪೇರೆ ಪೊನ್ನುಶಾಮಿ ಅಂತ. ಓ, ಖರಾಬ್ ಸೌಂಡ್ ಪಾರ್ಟಿ. ಈ ಊರಿನ ಪಾಲಿಟಿಕ್ಸ್ ನಿಮ್ ಕೈಲಿದ್ಯಂತಲ್ಲ? ನೋಡಿದ್ರ, ನಮಗೆ ಇಷ್ಟ ಅಲ್ಲದ ಇದ್ರು ನಮ್ಮ ಕೀರ್ತಿ ಫೇಮಸ್ ಆಗ್ತಾನೆ ಇರ್ತದೆ. ದುಡ್ಡಿರೋರಲ್ವಾ ಅದಕ್ಕೆ. ಈ ಕೇಸ್ ನ ಪುಡಿ ಮಾಡಕ್ಕೆ ಎಷ್ಟು ಮಾತಾಡಿದಿರಾ? ನಾನಿಂದ ಪೊಲೀಸ್ ಸ್ಟೇಷನ್ಗೆ ಮಾಮೂಲು ಪಾರ್ಟಿ, ಆದ್ರೆ ಈ ವಾಟಿ 307 ಅಲ್ಲ, ಅದಕ್ಕೆ ಕೊಂಚ ಜಾಸ್ತಿ 50,000 ಮಾತಾಡಿದೀನಿ. ಈಗ ನಾನ್ ಬಂದಿದ್ದೀನಲ್ಲ, ಏನು ಮಾಡಕ್ಕಾಗ್ತದೆ? ಇರೋನೊಬ್ಬನೇ ಮಗ, ஒரு 50,000 ಅಡಿಷನಲ್ ಹೋಗ್ತದೆ. ಹೋಗ್ಲಿ ಬಿಡಿ. ನಿಮಗೆ ಓಕೆ ಆದ್ರೆ ಇವತ್ತು ರಾತ್ರಿ ಪೆರಿಯ ಪಾರ್ಟಿ ಅರೇಂಜ್ ಮಾಡ್ತೀನಿ.
ಅಲ್ಲಿಯೇ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡೋಣ. ಏನಂತೀರಾ? ನಿಮಗೆ ಮಾಮೂಲು ತಾನೆ, ಹೇಳ್ರಿ. ಹೇಳ್ರಿ ರೀ, ಯಾಕ್ರಿ ನುಳಿತೀರಾ? ನಾನು ಅದೇ ಡಿಪಾರ್ಟ್ಮೆಂಟ್. ಹೇಳಿ. ನೀವ್ ಹೆಂಗ್ ಹೇಳ್ತೀರ ಹಂಗೆ ಸರ್. ನಿಮ್ ಬಣ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಅನ್ನ ಹಾಕೋ ವೃತ್ತಿ ತಾಯಿ ಸಮಾನ. ಎಂಜಲ್ ಕಾಸು ಸಿಗುತ್ತೆ ಅಂದ್ರೆ ಸಾಕು, ಆ ತಾಯಿನ 3 ಕಾಸು ರಾಜಕ್ಕೆ ರೆಡಿ ಆಗ್ಬಿಡ್ತೀರಾ. ನೀವಲ್ಲ ಯಾಕ್ರಿ ಡಿಪಾರ್ಟ್ಮೆಂಟ್ ಬಂದ್ರಿ? ನಿಮ್ಮಂತವ್ರಿಗಂತಲೇ ಸೃಷ್ಟಿಯಾಗಿರೋ ಬೇಕಾದಷ್ಟು ಹಲ್ಕ ಕಸಬುಗಳಿದ್ದಿಲ್ಲ. ಹೋಗ್ರಿ, ಕಾಕಿ ಯೂನಿಫಾರ್ಮ್ ಹಾಕೊಂಡು ಮಾಡ್ಬಾರ್ದು ಕೆಲಸ ಮಾಡಿ ನಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾಕ್ರಿ ತಲೆ ಹಿಡಿದು ಪಟ್ಟ ಕಟ್ತೀರಾ? ಸರ್ ನಿಂಗೆ ಯಾಕೆ ಸರ್ ಇವಾಗ ಟೆನ್ಷನ್ ಆಗ್ಬಿಡಿ? ಏನ ಮುದ್ಯಾ, ನಿನಗಿರೋ ಕೆಲಸ ಇಲ್ಲಿ ಯಾಕ ಬಂದಿಲ್ಲಿ? ನಮ್ಮ ಪಯ್ಯ. ನಿಮ್ಮ ಪಯ್ಯ ನೋಡ್ ನಿನ್ ಮಗನ ಎನ್ನ ಹಚ್ಚಿದ ಅವನಿಗೆ ಎನ್ನ ಆಚ. ಅವನ್ಗೆ ಬಟ್ಟೆ ಇದ್ದಂಗೆ ಹೊಡೆದಿದ್ದೀನಿ. 1 ನಿಮಿಷ ನೀ ಇಲ್ಲಿದ್ರೆ ಬಟ್ಟೆ ಬಿಚ್ಚ ಹೊಡಿತೀನಿ. ಹೋಗ ಹೋಗ. ಲೋ ಫಸ್ಟ್ ರೈ, ಗಾಡಿ ರೆಡಿ ಮಾಡ್ರಿ, ಹೋಗೋಣ. ಸರ್ ರೈಡಲ್ಗೆ ಅಂತ ಕೇಳಿ ಸರ್. ಹೇಯ್, ಯಾಕ ನಾವು ಬರ್ತೀವಿ ಅಂತ ಮುಂಚೆ ಇನ್ಫಾರ್ಮೇಶನ್ ಕೊಡಕ? ನಾನ್ ಮಕ್ಳ ನಿಮ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಹೋಗಕ್ಕೆ ಬಂದಿರೋದು. ಹೋಗ, ನೀವು ಹೋಗ್ರಿ. ಯೂಸ್ಲೆಸ್